Hello everyone, welcome back you all into the CAD Design in Kannada YouTube channel. This is 2D Mill class number 6. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರುವಂತಹ ಮಾಡೆಲ್ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಸೊ 2 ಸ್ಟೆಪ್ಪಲ್ಲಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ದೆ, ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಕ್ಲಾಸ್ ನಂಬರ್ 5 ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ. ಆ ಮಾಡೆಲ್ ನನ್ನ ಕಡೆನೂ ಡಿಲೀಟ್ ಆಗಿದೆ. ಸೊ ಕ್ವಿಕ್ ಆಗಿ ನಾನು 1 ಮಿನಿಟಲ್ಲಿ ಡ್ರಾಯಿಂಗನ್ನು ಡ್ರಾ ಮಾಡ್ಕೊತೀನಿ. ಓಕೆ, ಸೊ ಯಾರಾದರೂ ಪ್ರಿವಿಯಸ್ ಕ್ಲಾಸ್ ನೋಡಿಲ್ಲ ಅಂದರೆ ಸೊ ಈ ರೀತಿ ಡ್ರಾಯಿಂಗ್ ಕ್ರಿಯೇಟ್ ಮಾಡ್ಕೊಳ್ಳಿ ಇವಾಗ. ಸೊ ಇಲ್ಲಿ ರೆಕ್ಟ್ಯಾಂಗುಲರ್ ಶೇಪ್ಸನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇಲ್ಲಿ ಒರಿಜಿನ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ವಿಡ್ತ್ ಕೇಳ್ತಾ ಇದೆ 80, ದೆನ್ ಹೈಟ್ 80 ತಗೊತಾ ಇದ್ದೀನಿ. ರೇಡಿಯಸ್ 4 ಕಡೆ ರೇಡಿಯಸ್ ನಾನು 6 ಅಪ್ಲೈ ಮಾಡ್ತಾ ಇದ್ದೀನಿ. ದೆನ್ ಓಕೆ, ಸಾಲಿಡ್ ಹೋಗ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರೂಡ್ ಸೆಲೆಕ್ಷನ್ ಮಾಡೋಣ. ಇವಾಗ 3Dಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ದಿಸ್ ಚೈನ್ ಆ್ಯಂಡ್ ಸೇವ್ ಓಕೆ. ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ. ಓಕೆ, ಬಾಟಮ್ ಡೈರೆಕ್ಷನ್ ಇರಬೇಕು, ಬಾಟಮಲ್ಲಿದೆ. ಡಿಸ್ಟೆನ್ಸ್ 25. ಓಕೆ, ಸೊ ಇದಾದಮೇಲೆ ಅಗೇನ್ Alt 1 ಪ್ರೆಸ್ ಮಾಡಿದರೆ ಈ ರೀತಿ ಟಾಪ್ ವ್ಯೂ ಅಲ್ಲಿ ಬರುತ್ತೆ. ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಇನ್ನೊಮ್ಮೆ ರೆಕ್ಟ್ಯಾಂಗುಲರ್ ಶೇಪ್ಸನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಅಗೇನ್ ಸೆಂಟ್ರ್ ಇದೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇದು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವಿಡ್ತ್ ಬಂದು 50 ತಗೊತಾ ಇದ್ದೀನಿ ಆ್ಯಂಡ್ ಹೈಟ್ ಬಂದು 50 ತಗೊತಾ ಇದ್ದೀನಿ. ಹೈಟ್ 50, ರೇಡಿಯಸ್ 6 mm ಅದೇ ಥರ ಇರಲಿ. ದೆನ್ ಓಕೆ, ಸಾಲಿಡ್ ಎಕ್ಸ್ಟ್ರೂಡ್ ಆಪ್ಷನ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಅಗೇನ್. ಸೊ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಟಾಪ್ ಡೈರೆಕ್ಷನಲ್ಲಿ ಫಿಕ್ಸ್ ಮಾಡಿ. ಡಿಸ್ಟೆನ್ಸ್ 25 ಇದೆ, 20 ತಗೊತಾ ಇದ್ದೀನಿ. ಇಲ್ಲಿ ಆ್ಯಡ್ ಬಾಸ್, ದೆನ್ ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಲೆವೆಲ್, ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡು ಸೊ ಇದಕ್ಕೆ ಬೌಂಡಿಂಗ್ ಬಾಕ್ಸ್ ತಗೊಂತೇಳಿ ನೇಮ್ ಕೊಡ್ತಾ ಇದ್ದೀನಿ. ವೈರ್ ಫ್ರೇಮಲ್ಲಿ ಹೋಗೋಣ. ಬೌಂಡಿಂಗ್ ಬಾಕ್ಸನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕ್ಲಿಯರಾಗಿ ಡಿಸ್ಕಷನ್ ಮಾಡಿವಿ. ಮಾಡೆಲ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ರಾ ಮಟೀರಿಯಲ್ ಸೈಜ್ ಬಂದು 100 ತಗೊಂಡಿದ್ವಿ, 100. ಸೊ ಇಲ್ಲಿ ಸೆಂಟ್ರಲ್ ಸೆಲೆಕ್ಷನ್ ಇರಬೇಕು. ದೆನ್ ಇದಾದಮೇಲೆ ಇದನ್ನು 100 ತಗೊತೀನಿ. ಸೊ ಜೆಡ್ ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಇವಾಗ ನೋಡಿ ಈ ಸೆಂಟ್ರ್ ಪಾಯಿಂಟ್ ಚೇಂಜ್ ಮಾಡಿ. ನಾನು ಸೆಂಟ್ರ್ ಪಾಯಿಂಟ್ ಚೇಂಜ್ ಮಾಡ್ಕೊಂಡು ಸೊ ಇದೇನು 45 ಇದೆಯಲ್ಲ, ಸೊ ಓವರಾಲ್ ನಮಗೆ 45 ಇದೆಯಲ್ಲ, ಸೊ ಇದನ್ನು 50 ತಗೊತೀನಿ. 50 ತಗೊಂಡ್ರೆ 2.5 ಮೇಲ್ಗಡೆ, 2.5 ಬಾಟಮಲ್ಲಿ ಬರುತ್ತೆ. 2.5 ಫೇಸಿಂಗ್, 2.5 ಹೋಲ್ಡಿಂಗ್ಗೋಸ್ಕರ. ದೆನ್ ಓಕೆ, ದೆನ್ ಕ್ಲೋಸ್. ಸೊ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮೌಸ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಫ್ರಂಟ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ. ನೋಡಿ ಕ್ಲಿಯರ್ ಆಗಿದೆ. ಸೊ 2.5 ಗ್ಯಾಪ್ ನಮಗೆ ಫೇಸಿಂಗ್ಗೋಸ್ಕರ, 2.5 ಹೋಲ್ಡಿಂಗ್ಗೋಸ್ಕರ. ಸೊ ಒಂದು ಲೈನ್ ತಗೊಂಡು ಡೈಗ್ನಾಲಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ದೆನ್ ಓಕೆ. ಸೊ ಇದಾದಮೇಲೆ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಮೂವ್ ಟು ಒರಿಜಿನ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇವಾಗ ಲೈನ್ ಡ್ರಾ ಮಾಡಿದಲ್ಲ ಆ ಒಂದು ಸೆಂಟ್ರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ರೆಫರೆನ್ಸ್ ಸೆಂಟ್ರಲ್ ಆಗುತ್ತೆ ಇವಾಗ. ಸೊ ನೋಡಿ ಕ್ಲಿಯರಾಗಿ ಎಕ್ಸ್ ಸೆಂಟ್ರ್ ಇದೆ, ವೈ ಸೆಂಟರ್, ಜೆಡ್ ಬಂದು ಟಾಪ್. ಸೊ ಇದನ್ನು ರೆಫರೆನ್ಸ್ ರೀತಿ ಸೆಲೆಕ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ತನಕ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿವಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಓಕೆ, ಸೊ ಮಷೀನಿಂಗ್ ಇದನ್ನು ಕೂಡ ಕೌಂಟರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡೆ ನಾವು ಮಷೀನಿಂಗ್ ಮಾಡೋದು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ 2 ಸ್ಟೇಜ್ ಇದೆ ಇಲ್ಲಿ. 2 ಸ್ಟೇಜನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಓಕೆ, ಡೈರೆಕ್ಟ್ ನಾನು ಇವಾಗ ಮಷೀನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಸ್ವಲ್ಪ ಸ್ಲೋ ಹೋಗ್ತೀನಿ. ಓಕೆ, ಸೊ ಮಷೀನ್ ಇಲ್ಲಿ ಮಿಲ್ ಆಪ್ಷನ್ಸ್ ಡಿಫಾಲ್ಟನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಬಾಟಮಲ್ಲಿ ಟೂಲ್ ಪಾತಲ್ಲಿ ಹೋಗಿ, ಸಪೋಸ್ ಇಲ್ಲಿ ನಿಮಗೆ ಬಾಟಮಲ್ಲಿ ಟೂಲ್ ಪಾತ್ ಕಾಣ್ತಾ ಇಲ್ಲ ಅಂದರೆ ಸೊ ವೀವಲ್ಲಿ ಹೋಗ್ಬೇಕು. ಈ ಥರ ಇಲ್ಲಿ ನಾನೇನು 5 ಆನ್ ಮಾಡಿದ್ದೀನಲ್ಲ, ಸೊ 5ಅನ್ನು ನೀವು ಆನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುತ್ತೆ. ಸೊ ಫಸ್ಟಿಗೆ ನಾವು ಏನು ಮಾಡೋಣ ಅಂದರೆ ಪ್ರಾಪರ್ಟೀಸಲ್ಲಿ ಹೋಗಿ ಸ್ಟಾಕ್ ಸೆಟಪ್ಪನ್ನು ಅಪ್ಲೈ ಮಾಡೋಣ. ಓಕೆ, ಸ್ಟಾಕ್ ಸೆಟಪ್ ಅಪ್ಲೈ ಮಾಡಿದರೆ ಅನಿಮೇಷನ್ ಎಲ್ಲ ನಾವು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಬೋದು. ಅದಕ್ಕೆ ಸ್ಟಾಕ್ ಸೆಟಪ್ಪನ್ನು ಅಪ್ಲೈ ಮಾಡ್ತೀನಿ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನಮಗೆ ಕಾರ್ನರ್ ಇದೆ, ಅದಕ್ಕೆ ಸೊ ಇಲ್ಲಿ ಆ್ಯಡ್ ಫ್ರಮ್ 2 ಕಾರ್ನರ್ ಸೆಲೆಕ್ಷನ್ ಮಾಡ್ಕೊಂಡು ಫಸ್ಟ್ ಕಾರ್ನರ್ ಆ್ಯಂಡ್ ಬಾಟಮಲ್ಲಿ ಸೆಕೆಂಡ್ ಕಾರ್ನರ್ ಸೆಲೆಕ್ಷನ್ ಮಾಡ್ತೀನಿ. ಸೊ ಈ ಥರ ಕ್ರಿಯೇಟ್ ಆಗುತ್ತೆ. ದೆನ್ ಓಕೆ, ರೈಟ್. ಸೊ ಇವಾಗ ನಾನು ವ್ಯೂವಲ್ಲಿ ಹೋಗಿ ಶೋ ಆಕ್ಸಿಸ್ ಆಫ್ ಮಾಡ್ಕೊತೀನಿ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ, ರೈಟ್. ಸೊ ನೋಡಿ ಸೈಡಲ್ಲಿ
ನಮಗೆ 10 mm ಸ್ಟಾಕ್ ಇದೆ ಆ್ಯಂಡ್ ಟಾಪಲ್ಲಿ ಬಂದು ನಮಗೆ 2.5 mm ಸ್ಟಾಕ್ ಇದೆ. ಸೊ ಅದನ್ನು ನಾವು ಕಂಪ್ಲೀಟಾಗಿ ರಿಮೂವ್ ಮಾಡ್ಬೇಕು ಇವಾಗ. ಸೊ ಫಸ್ಟಿಗೆ ನಾವು ಏನು ಮಾಡೋಣ, ಫೇಸಿಂಗ್ ಆಪ್ರೇಷನ್ ಮಾಡಬೇಕು. ಓಕೆ, ಸೊ ಫೇಸಿಂಗ್ ಆಪ್ರೇಷನ್ ಮಾಡುವಾಗ ನಮಗೆ ಒಂದು ಜಾಮೆಟ್ರಿ ಕೇಳುತ್ತೆ. ಸೊ ಈ ಥರ ಒಂದು ಜಾಮೆಟ್ರಿ, ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಬೇಕು ನಾವು. ಸೊ ಆ ರೆಕ್ಟ್ಯಾಂಗಲ್ ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಆ ರೆಕ್ಟ್ಯಾಂಗಲ್ ದಾಟಿ ಹೋಗಂಗಿಲ್ಲ. ಸೊ ಆ ರೆಕ್ಟ್ಯಾಂಗಲ್ ಒಳಗಡೆ ಕಟ್ ಮಾಡೋದಕ್ಕೆ. ಸೊ ಒಂದು ಜಾಮೆಟ್ರಿ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ನೀವು ಜಾಮೆಟ್ರಿ ಮೇನ್ ಇಂಪಾರ್ಟೆಂಟ್ ನಮಗೆ. ಈ ಎಲ್ಲ ಟೂಲ್ ಪಾತಲ್ಲಿ ಜಾಮೆಟ್ರಿ ನಮಗೆ ಮೇನ್ ಇಂಪಾರ್ಟೆಂಟ್. ಸೊ ಇವಾಗ ನೋಡಿ, ನಾನು ಅಗೇನ್ ಶೋ ಆಕ್ಸಿಸ್ ಆನ್ ಮಾಡ್ಕೊತೀನಿ. ಸೊ ಇವಾಗ ಲೆವೆಲಲ್ಲಿ ಹೋಗಿ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇದಕ್ಕೆ ಫೇಸಿಂಗ್ ಅಂತೇಳಿ ನಾನು ನೇಮ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಫೇಸಿಂಗ್ ಅಂತೇಳಿ ಕೊಡ್ತಾ ಇದ್ದೀನಿ. ಇವಾಗ ನಮಗೆ ಬೇಕಾಗಿರುವಂತಹ ಫೇಸಿಂಗಿಗೆ ಏನೇನು ಬೇಕು, ಸೊ ಅವನ್ನೆಲ್ಲ ನಾವು ಇದರೊಳಗಡೆ ಡ್ರಾ ಮಾಡ್ಕೊಳ್ಳೋಣ ನಾವು ಇವಾಗ. ಓಕೆ, ಸೊ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡೋಣ. ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಂಡು ಜಾಮಿಟ್ರಿ ಸೆಲೆಕ್ಷನ್ ಮಾಡಿ ಆ ಜಾಮಿಟ್ರಿ ಬೇಸ್ ಮೇಲೆ ನಾವು ಫೇಸಿಂಗ್ ಆಪರೇಷನ್ ಮಾಡೋಣ. ಓಕೆ, ಸೊ ವಿವಲ್ಲಿ ಹೋಗಿ ನಾನು ಇಲ್ಲಿ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತೀನಿ. ಆ್ಯಂಕರ್ ಟು ಸೆಂಟರ್ ಸೆಲೆಕ್ಷನ್ ಇದೆ. ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿಬಿಟ್ಟು, ಸೊ ಇದು ಹ್ಯಾಸ್ ಇಟ್ ಇದು ಎಷ್ಟಿದೆಯಲ್ಲ ಅಷ್ಟಿಗೆ ನಾನೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊತೀನಿ. ಸೊ ನೀವು ಇಲ್ಲಿ ಆಲ್ರೆಡಿ ಒಂದು ರೆಕ್ಟ್ಯಾಂಗಲ್ ಐತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನಿಮ್ಗೆ ಇದು ಕನ್ಫ್ಯೂಷನ್ ಆಗ್ತಾ ಇದ್ದರೆ ಇಲ್ಲಿ ಕೂಡ ಇಲ್ಲಿ ನಾನು 100 ಬೇಡ, ಕನ್ಫ್ಯೂಸ್ ಆಗ್ತಾ ಇದ್ದರೆ 105 ತೊಗೊತೀನಿ, ಏನು ತೊಂದರೆ ಇಲ್ಲ, 105. ಓಕೆ, ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಬೇಕು. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಬೌಂಡಿಂಗ್ ಬಾಕ್ಸಿನ ಕೆಲಸ ಮುಗಿದೈತಿ. ಸೊ ಬೌಂಡಿಂಗ್ ಬಾಕ್ಸ್ ಆಫ್ ಮಾಡ್ಕೊಳ್ಳಿ. ಇವಾಗ ನಮಗೆ ಮೇನ್ ಇಂಪಾರ್ಟೆಂಟ್ ಫೇಸಿಂಗ್ ಆಪರೇಷನ್. ಸೊ ನೋಡಿ, ಈ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಫ್ ರಿಮೂವ್ ಆಗಿರಬೇಕು. ರಿಮೂವ್ ಆಗಿದ್ರೆ ಆಫ್ ಆಗಿದೆ ಅಂತೇಳಿ ಮೀನಿಂಗ್. ಸೊ ಇದು ಏರೋ ಮಾರ್ಕ್ ಯಾವ ಒಂದು ಲೆವೆಲ್ ಮೇಲೆ ಇರುತ್ತಲ್ಲ ಆ ಒಂದು ಲೆವೆಲ್ ನಮಗೆ ಸದ್ಯ ಆ್ಯಕ್ಟಿವ್ ಇದೆ ಅಂತೇಳಿ. ಓಕೆ, ಸೊ ಇದು ಎಕ್ಸ್ ಇರೋದು ಕೂಡ ಕಾಣ್ತಾ ಇದೆ, ಬಟ್ ಪ್ರತಿಯೊಂದು ಡ್ರಾ ಆಗೋದು ಈ ಒಂದು ರೈಟ್ ಮಾರ್ಕ್ ಇಲ್ಲಿ ಇರುತ್ತಲ್ಲ ಡ್ರಾ ಆಗುತ್ತೆ. ಓಕೆ, ಸೊ ನೋಡಿ ಈ ಥರ ಒಂದು ಜಸ್ಟ್ ಮಿನಿಟ್ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ರೆಕ್ಟ್ಯಾಂಗಲ್ ಬೇಸ್ ಮಾಡ್ಕೊಂಡು ನಾನು ಇವಾಗ ಫೇಸಿಂಗ್ ಆಪರೇಷನ್ ಮಾಡ್ಕೊಬೇಕು. ಓಕೆ, ಸೊ ನಿಮ್ಮ ಆಪ್ರೇಟರ್ ಹೇಳ್ಬೇಕು ನೀವು ಎಕ್ಸ್ ಸೆಂಟ್ರ್ ಇದೆ, ವೈ ಸೆಂಟ್ರ್ ಇದೆ, ಜೆಡ್ ಬಂದು ಟಾಪಲ್ಲಿ ರೆಫರೆನ್ಸ್ ತಗಂತೇಳಿ ಹೇಳ್ಬೇಕು. ಓಕೆ, ಸೊ ಟಾಪಲ್ಲಿ ರೆಫರೆನ್ಸ್ ತಗೊಂತಾನ. ಆ್ಯಂಡ್ 2.5 ಬಾಟಮಲ್ಲಿ 2.5 ಇದೆ ಅಂದರೆ 2 mm ಹೋಲ್ಡಿಂಗ್ ಮಾಡಿ. 0.5 ಸ್ವಲ್ಪ ಗ್ಯಾಪ್ ಇರಲಿ. ಓಕೆ, ಸೊ ಹಾಗಾದರೆ ಟೂಲ್ ಪಾತಲ್ಲಿ ಡೈರೆಕ್ಟ್ ನಾನು ಇವಾಗ ಟೂಲ್ ಪಾತ್ ಹೋಗ್ತಾ ಇದ್ದೀನಿ. ಸೊ 2D ಟೂಲ್ ಪಾತ್ ಇಲ್ಲಿ ಫೇಸ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಇದು ನಮಗೆ ಫೇಸಿಂಗ್ಗೋಸ್ಕರ ಯೂಸ್ ಆಗುತ್ತೆ. ಓಕೆ, ಸೊ ಈ ಥರ ಫೇಸಿಂಗ್ಗೋಸ್ಕರ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಡ್ರಾಯಿಂಗಲ್ಲಿ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಸೊ ಈ ಡ್ರಾಯಿಂಗ್ ನೋಡ್ಕೊಂಡು ನೀವು ಸೊ ಯಾವ ಟೂಲ್ ಪಾತ್ ಯೂಸ್ ಮಾಡ್ಬೋದು ಅಂತೇಳಿ ಈ ಥರ ಡೈರೆಕ್ಟ್ ಇಲ್ಲೇ ನೋಡಿ ಸೆಲೆಕ್ಷನ್ ಮಾಡ್ಬೋದು. ನೋಡಿ ಒಂದೊಂದು ರೆಕ್ಟ್ಯಾಂಗಲ್ ಇದೆ ಇವಾಗ. ಸೊ ಇಲ್ಲಿ ಕೂಡ ರೆಕ್ಟ್ಯಾಂಗಲ್ ಇದೆ. ಓಕೆ, ಸೊ ಪಾಕೆಟ್ ಮಾಡ್ಬೇಕಂದ್ರೆ ರೆಕ್ಟ್ಯಾಂಗಲ್ ಒಳಗೆ ಕಟ್ ಆಗ್ಬೇಕಂದ್ರೆ ಈ ಥರ ಪಾಕೆಟ್, ಏರಿಯಾ ಮಿಲ್, ಸೊ ಪಾಕೆಟ್ ಇದೆ, ಸ್ಲಾಟ್ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ನಾನು ಇವಾಗ ಫೇಸ್ ಮಾಡ್ಬೇಕಂದ್ರೆ ಈ ಒಂದು ಫೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಫೇಸಿಂಗ್ ಆಪ್ರೇಷನ್ ಕ್ರಿಯೇಟ್ ಮಾಡಿದರೆ ಯಾವ ಥರ ಜಾಮಿಟ್ರಿ ಕೇಳುತ್ತೆ ಅದು ಅಂತೇಳಿ. ಓಕೆ, ಸ್ಲಾಟ್ ಸೆಲೆಕ್ಷನ್ ಮಾಡಿದ್ರೆ ಜಾಮಿಟ್ರಿ ಯಾವ ಥರ ಕೇಳುತ್ತೆ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಓಕೆ, ಸೊ ಚೈನಿಂಗ್, ವೈರ್ ಫ್ರೇಮ್ ಚೈನಿಂಗ್ ಬಗ್ಗೆ ಕೇಳ್ತಾ ಇದ್ರಿ ನೀವು. ಇದು ಭಾಳಷ್ಟು ಕಾಂಪ್ಲಿಕೇಟೆಡ್ ಏನಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇವೆಲ್ಲ ಆಟೋಮೆಟಿಕ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಇಲ್ಲಿ 3D ಬೇಕಾ, ಸಿ ಪ್ಲೇನ್ ಬೇಕಾ, ಮೋಡ್ ಯಾವ್ದು ಬೇಕು, 3D ಬೇಕು, ಇವೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ನಮ್ಮ ಮಾಡಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆಟೋಮೆಟಿಕ್ ಬಂದ್ಬಿಡುತ್ತೆ. ನಾವು ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಸೆಲೆಕ್ಷನ್ ಮೆಥಡ್. ಓಕೆ, ಸೆಲೆಕ್ಷನ್ ಮೆಥಡ್. ಸೊ ಚೈನ್ ಇದ್ದಾಗ ಸೊ ನೋಡಿ ಈ ರೀತಿ ಕಂಟಿನ್ಯೂ ಜಾಯಿಂಟ್ ಇದ್ರೆ ಓಕೆ, ಎಲ್ಲಿ ಬ್ರೇಕ್ ಆಗಿಲ್ಲ. ಬ್ರೇಕ್ ಅಂದರೆ ಈ ರೀತಿ ಒಂದು ಲೈನ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರಬೇಕು. ಸೊ ಇವಾಗ ಕಂಪ್ಲೀಟ್ ಆಗಿ ಜಾಯಿಂಟ್ ಇರುವಂತಹ ಡ್ರಾಯಿಂಗಲ್ಲಿ ನಾವು ಚೈನ್ ಯೂಸ್ ಮಾಡ್ಬೇಕು ಅಂತೇಳಿ ನಿಮಗೆ ಮೈಂಡಲ್ಲಿ ಇರಬೇಕು. ಸೊ ನೆಕ್ಸ್ಟ್ ಪಾರ್ಷಲ್ ಯಾಕೆ ಯೂಸ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಆಗ್ಬೇಕಂತ ಹೇಳ್ಕೊಟ್ರೆ ಈ ಮಿಡ್ಲಲ್ಲಿ ಇರುವಂಥದ್ದು ಆಟೋಮೆಟಿಕ್ ಎಲ್ಲ ಸೆಲೆಕ್ಷನ್ ಅದೇ ಮಾಡ್ಕೊಳ್ಳುತ್ತೆ. ಸೊ ಈ ಥರ ನಿಮಗೆ ಸೆಲೆಕ್ಷನ್ ಮೆಥಡ್ ಗೊತ್ತಿರಬೇಕು. ಓಕೆ, ಸೊ ಇವಾಗ ಎಲ್ಲಿ ಬ್ರೇಕ್ ಆಗಿಲ್ಲ, ನನಗೆ ಕಂಟಿನ್ಯೂ ಜಾಯಿಂಟ್ ಇದೆ. ಸೊ ಅದಕ್ಕೆ ನಾನು ಚೈನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸಿಂಪಲ್ ಬಂದು
ಯಾ ಇಲ್ಲರ್ ಕ್ಲಿಕ್ ಮಾಡಿ, ಇಲ್ಲರ್ ಕ್ಲಿಕ್ ಮಾಡಿ, ಇಲ್ಲರ್ ಕ್ಲಿಕ್ ಮಾಡಿ, ಎಲ್ಲರ ಪ್ಲೇಸಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ಏರೋ ಮಾರ್ಕ್ ನಮಗೆ ಮೇನ್ ಇಂಪಾರ್ಟೆಂಟ್. ಓಕೆ, ಅಲ್ಲೊಂದು ನಮಗೆ ಆಪ್ಷನ್ಸ್ ಇರುತ್ತೆ, ಕಾಂಪೆನ್ಸೇಷನ್ ಡೈರೆಕ್ಷನ್ ಅಂತೇಳಿ. ಸೊ ಈ ಥರ ಡ್ರಾಯಿಂಗ್ ಇರುತ್ತೆ, ಅಲ್ಲಿ ರೈಟ್ ಲೆಫ್ಟ್ ಅಂತೇಳಿ ಎರಡು ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಈ ಏರೋ ಮಾರ್ಕ್ ಯಾವ ಥರ ಬಂದಿದೆ ಅಂತೇಳಿ ಸೊ ಇದ್ರ ಮೇಲೆ ಫೋಕಸ್ ಮಾಡ್ಬೇಕು ನೀವು. ಓಕೆ, ಸೊ ಇವಾಗ ಏರೋ ಮಾರ್ಕ್ ಏನಿದೆ ನಮಗೆ ಟಾಪಲ್ಲಿ ಐತಿ, ಟಾಪ್ ಡೈರೆಕ್ಷನಲ್ಲಿ ಐತಿ. ಸೊ ಈ ಥರ ಚೈನ್ ಸೆಲೆಕ್ಷನ್ ಆಗಿರ್ಬೇಕು ನಮಗೆ. ಕಂಪ್ಲೀಟ್ ಆಗಿ ಚೈನ್ ಸೆಲೆಕ್ಷನ್ ಆಗಿದ್ಮೇಲೆ ಜಸ್ಟ್ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಓಕೆ, ಈ ಥರ ಪ್ಯಾರಾಮೀಟರ್ ಬಂದ್ಬಿಡುತ್ತೆ. ಪ್ಯಾರಾಮೀಟರ್ ತುಂಬ ಸಿಂಪಲ್ ಆಗಿರುತ್ತೆ, ನಾನು ಟೂಲ್ ಪಾತಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ಜಾಮೆಟ್ರಿ ನಿಮಗೆ. ಓಕೆ, ಸೊ ಅಗೇನ್ ನಿಮಗೆ ಸೆಕೆಂಡ್ ಟೈಮ್ ಈ ಥರ ಟೂಲ್ ಪಾತ್ ಕವರ್ ಆದಂಗೆ ಆಗುತ್ತೆ. ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲಿ ಕೂಡ. ಓಕೆ, ಸೊ ಟೂಲ್ ಪಾತ್ ಟೈಪ್ ನೋಡಿ, ಇಲ್ಲಿ ಫೇಸಿಂಗ್ ಆಪರೇಷನ್ ಮಾಡ್ತಾ ಇದೀವಿ ಅಂತೇಳಿ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಜಾಮೆಟ್ರಿ 1 ಅಂತೇಳಿ ತೋರಿಸ್ಬೇಕು. ಓಕೆ, 1 ಚೈನ್ ಸೆಲೆಕ್ಷನ್ ಮಾಡಿದ್ರೆ 1 ಅಂತೇಳಿ ತೋರಿಸ್ಬೇಕು, 2 ಸೆಲೆಕ್ಷನ್ ಮಾಡಿದ್ರೆ 2 ಅಂತೇಳಿ. ಸಪೋಸ್ ಸೆಲೆಕ್ಷನ್ ಮಾಡಿಲ್ಲ ಅಂದರೆ ನೀವು ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಗೇನ್ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಬಹುದು. ಓಕೆ, ಸೊ ಇದಾದ್ಮೇಲೆ ಟೂಲ್ ನೋಡಿ, ಟೂಲನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೋದು ಲೈಬ್ರರಿಯಿಂದ. ಸೊ ನೀವು ಆಲ್ಮೋಸ್ಟ್ ಓನಾಗಿ ಕ್ರಿಯೇಟ್ ಮಾಡಿ, ನಿಮ್ಮ ಕಡೆ ಯಾವ ಟೂಲ್ ಅವೈಲೇಬಲ್ ಇದೆ ಅದು ಆ ಒಂದು ಬೇಸ್ ಮೇಲೆ. ಸೊ ನಾನು ಇಲ್ಲಿ ಕ್ರಿಯೇಟ್ ಟೂಲ್ ಇಲ್ಲಿ ಬಂದು ಈ ವಿಂಡೋದಲ್ಲಿ ಬಂದು ಮೌಸ್ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಟೂಲ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಕ್ರಿಯೇಟ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನೀವು. ಸೊ ನಮಗೆ ಫೇಸಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ, ಒಬ್ಬೊಬ್ಬರ ಕಡೆ ಫೇಸ್ ಮಿಲ್ ಇರಂಗಿಲ್ಲ. ಸೊ ನೀವು ಫ್ಲ್ಯಾಟ್ ಎಂಡ್ ಮಿಲ್ ಕೂಡ ಯೂಸ್ ಮಾಡ್ಕೊಳ್ಳಬಹುದು, ಬುಲ್ ಎಂಡ್ ಮಿಲ್ ಕೂಡ ಯೂಸ್ ಮಾಡ್ಕೊಳ್ಳಬಹುದು. ಓಕೆ, ಈ ಫೇಸ್ ಮಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಡಯಾಮೀಟರ್ ಜಾಸ್ತಿ ಇರುತ್ತೆ, ಭಾಳ ಇನ್ಸರ್ಟ್ ಯೂಸ್ ಮಾಡಿರ್ತೀವಿ, ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ, ಮತ್ತು ಟೈಮ್ ಸೇವ್ ಆಗುತ್ತೆ. ಆ ಒಂದು ರೀಸನ್ಗೋಸ್ಕರ ನಾವು ಫೇಸ್ ಮಿಲ್ಲನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಇವಾಗ ಫೇಸ್ ಮಿಲ್ ನಾನು ಸೆಲೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ಬರುತ್ತೆ. ಫಸ್ಟಿಗೆ ಬರೋದೇನಪ್ಪ, ಕಟ್ಟಿಂಗ್ ಡಯಾಮೀಟರ್ ಅಂತೇಳಿ ಬರುತ್ತೆ. ಕಟ್ಟಿಂಗ್ ಡಯಾಮೀಟರ್ ಅಂದರೆ ನಮಗೆ ಬಾಟಮಲ್ಲಿ ಒಂದೊಂದು ಟೂಲ್ ಈ ಥರ ಇರುತ್ತೆ. ಓಕೆ, ಸೊ ಬಾಟಮ್ ಡಯಾಮೀಟರ್ ಎಷ್ಟಿದೆ ಅಂತೇಳಿ, ಕಟ್ಟಿಂಗ್ ಡಯಾಮೀಟರ್ ಈ ಒಂದು ಡಯಾಮೀಟರ್ ಎಷ್ಟಿದೆ ಅಂತೇಳಿ, ಇದು 40. ಸೆಕೆಂಡರಿ ಡಯಾಮೀಟರ್ ಅಂದ್ರೆ ನೋಡಿ, ಸೆಕೆಂಡರಿ ಡಯಾಮೀಟರ್ ಅಂದರೆ ಓವರ್ ಡಯಾಮೀಟರ್, ಸೆಕೆಂಡರಿ ಡಯಾಮೀಟರ್. ಓವರಾಲ್ ಲೆಂತ್ ಬಾಟಮ್ ಇಂದ ಟಾಪ್ ಒಳತನ ಓವರಾಲ್ ಲೆಂತ್ ಎಷ್ಟಿದೆ ಅಂತೇಳಿ. ಕಟ್ಟಿಂಗ್ ಲೆಂತ್ ಎಷ್ಟಿದೆ ಅಂತೇಳಿ, ಇದು ಇನ್ಸರ್ಟ್. ಓಕೆ, ಮೇನ್ ನಮಗೆ ಡಯಾಮೀಟರ್ ಒಂದು ಮೇನ್ ಇಂಪಾರ್ಟೆಂಟ್. ಇವೆಲ್ಲವೂ ಓಕೆ, ಯಾಕಂದ್ರೆ ಈ ಥರ ನಮ್ಮ ಕಡೆ ಇರಂಗಿಲ್ಲ. ಮೇನ್ ಕಟ್ಟಿಂಗ್ ಡಯಾಮೀಟರ್ 40 ಡಯಾಮೀಟರ್ ಯೂಸ್ ಮಾಡ್ತಾ ಇದ್ದೀರಾ, 50 ಯೂಸ್ ಮಾಡ್ತಾ ಇದ್ದೀರಾ. ಈ ಸೆಕೆಂಡರಿನೂ ಯೂಸ್ ಇಲ್ಲ, ಜಸ್ಟ್ ಇದು ಕಟಿಂಗ್ ಡಯಾಮೀಟರ್. ಓಕೆ, ನೀವು 1 ಇಯರ್ ಕ್ಯಾಲಿಪರಿಂದ ಸೊ ಒಂದು ಅಂದಾಜಲ್ಲಿ ಸೆಲೆಕ್ಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತೇಳಿ ನಿಮ್ಮ ಟೂಲ್. ಓಕೆ, ಸೊ ನೆಕ್ಸ್ಟ್ ಚಾಂಫರ್ ಆ್ಯಂಗರ್ 45 ಇದೆ, ಇವೆಲ್ಲ ಓಕೆ, ನೋ ಪ್ರಾಬ್ಲಮ್. ಓಕೆ, ಚಾಂಫರ್ ಇದೆ, ಚಾಂಫರ್ ಬೇರೆ ಬೇರೆ ಆಪ್ಷನ್ಸ್ ಇದೆ, ಕಾರ್ನರ್ ರೇಡಿಯಸ್ ಆ್ಯಂಡ್ ಫುಲ್ ರೇಡಿಯಸ್ ಅಂತೇಳಿ. ಸೊ ಇಲ್ಲಿ ಇನ್ನೊಂದು ರೇಡಿಯಸ್ ಆಪ್ಷನ್ಸ್ ಬರುತ್ತೆ. ಚಾಂಫರ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಚಾಂಫರ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಶೋಲ್ಡರ್ ಲೆಂತ್, ಅಪ್ಪರ್ ಡಯಾಮೀಟರ್ ಇವೆಲ್ಲ ಓಕೆ, ಏನು ತೊಂದರೆ ಇಲ್ಲ. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫೇಸಿಂಗ್ ಟೂಲ್ ನಂಬರ್ 1 ಅಂತೇಳಿ ಇತ್ತು. ಇವಾಗ ನೀವು 1 ಕೊಟ್ಟರೆ ಮಷಿನಾಗ 1ನೇ ಸಾಕೆಟ್ ಇರುತ್ತಲ್ಲ, 1ನೇ ಫಸ್ಟ್ನೇ ಟೂಲ್ ಅಂತೇಳಿ, ಫಸ್ಟ್ ಅಂತೇಳಿ 1 ಅಂತೇಳಿ ಬರ್ದಿರ್ತಾರೆ ನಿಮ್ಮ ಮಷಿನ್ ಒಳಗಡೆ, ಅಲ್ಲಿ ಹೋಗಿ ಈ ಟೂಲನ್ನು ಇನ್ಸರ್ಟ್ ಮಾಡಬೇಕು. ಬೇರೆ ಕಡೆ ಇನ್ಸರ್ಟ್ ಮಾಡಿದರೆ ಆ ಟೂಲ್ ಬಂದು ಆಪ್ರೇಷನ್ ಮಾಡುತ್ತೆ. ಓಕೆ, ಸೊ ಲೆಂತ್ ಆಫ್ಸೆಟ್ ಕೂಡ 1. ಸೊ ಇಲ್ಲಿ ಟೂಲ್ ನಂಬರ್ 1 ಕೊಟ್ಟರೆ ಈ 3 1 1 ಅಂತ ಕೊಡಿ. ಇಲ್ಲಿ ಹೆಡ್ ನಂಬರ್ 0 ಇದೆ. ಓಕೆ, ಸೊ ನೀವು ಮಷಿನಲ್ಲಿ ಕೂಡ ಚೆಕ್ ಮಾಡ್ಕೊಬೇಕು, ಹೆಡ್ ನಂಬರ್ 0 ಅಂತೇಳಿ ಫಿಕ್ಸ್ ಮಾಡ್ಕೊಬೇಕು. ಕಾನ್ಸ್ಟೆಂಟ್ ಸ್ಪೀಡ್ ಆಟೋಮೆಟಿಕ್ ಬಂದ್ಬಿಡುತ್ತೆ, FPT ಇದು ಆಟೋಮೆಟಿಕ್ ಬರುತ್ತೆ. ಸೊ ಎಷ್ಟು ಇನ್ಸರ್ಟ್ ಯೂಸ್ ಮಾಡಿದ್ದೀರ ಅಂತೇಳಿ ಅದರ ಒಂದು ಮೀನಿಂಗ್ ಇವೆಲ್ಲ ಕೊಟ್ಟಿರೋಕೆ ನೋ ಪ್ರಾಬ್ಲಮ್. ಮೇನ್ ಟೂಲ್ ನಂಬರ್ ಆ್ಯಂಡ್ ಫೀಡ್ ರೇಟ್ ನೋಡಿ, ಫೀಡ್ ರೇಟ್ ನಾನು ಒಂದು 800 ತೊಗೊತಾ ಇದ್ದೀನಿ. ಪ್ಲಂಜಿಂಗ್ ರೇಟ್ ಓಕೆ ಎಷ್ಟಿದೆ, ರಿಟ್ರಾಕ್ಟ್ ಎಷ್ಟಿದೆ, ಸ್ಪಿಂಡಲ್ ಸ್ಪೀಡ್ ಬಂದು 1600 ತೊಗೊತಾ ಇದ್ದೀನಿ. ಓಕೆ, ದೆನ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಫೇಸ್ ಮಿಲ್ ಆಪರೇಷನ್ ಕ್ರಿಯೇಟ್ ಆಗಿ ಬಂತು ಇವಾಗ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ ಫೇಸ್ ಮಿಲ್ ಅಂತೇಳಿ ಕೊಡಿ. ಸೊ ಇಲ್ಲಾಂದರೆ ಇದನ್ನು ಕಾಪಿ ಮಾಡ್ಕೊಬೇಕು, ಈ ಥರ ಕಾಪಿ ಮಾಡ್ಕೊಂಡು ಜಸ್ಟ್ ಪೇಸ್ಟ್. ಓಕೆ, ದೆನ್ ಹೋಲ್ಡ್ರ್ ಯೂಸ್ ಆಗಲ್ಲ, ಡೈರೆಕ್ಟ್ ನಾನು ಕಟ್ ಪ್ಯಾರಾಮೀಟ್ರಲ್ಲಿ ಬರ್ತೀನಿ. ಸೊ ಕಟ್ ಪ್ಯಾರಾಮೀಟರ್ ನೀವು ಇಲ್ಲಿ ಮೋಸ್ಟ್ ಆಫ್ ಟೈಮ್ ಜಿಗ್ಜಾಗ್ ಯೂಸ್ ಮಾಡಿ. ಜಿಗ್ಜಾಗ್ ಯೂಸ್ ಮಾಡಿದ್ರೆ ನಮಗೆ ಟೈಮ್ ಭಾಳ ಸೇವ್ ಆಗುತ್ತೆ. ಓಕೆ,
ಸೊ ಜಿಗ್ ಜಾಗ್ ಸ್ಟಾರ್ಟಿಂಗ್ ಇದನ್ನ ಏನು ಚೇಂಜಸ್ ಮಾಡ್ಕೋಬೇಡಿ, ಇವೆಲ್ಲ ಆಟೋಮೆಟಿಕ್, ಇದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಇವೆಲ್ಲ ಆಟೋಮೆಟಿಕ್ ಇರಲಿ, ಏನು ಚೇಂಜಸ್ ಮಾಡ್ಕೋಬೇಡಿ. ಸೊ ಸ್ಟಾಕ್ ಟು ಲೀವ್ ಆನ್ ಫ್ಲೋರ್ ಬಾಟಮಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಜಸ್ಟ್ ಸುಮ್ಮನೆ 0.001 ಅಂತ ತಿಳ್ಕೊಡಿ, ಯಾಕಂದರೆ ಇನ್ಸರ್ಟ್ ನಮ್ದು ಎಲ್ಲೂ ಎಕ್ಸಾಕ್ಟ್ ಇರಂಗಿಲ್ಲ. ಓಕೆ, ಸಮ್ಟೈಮ್ಸ್ ಮಷಿನ್ ಟಾಲರೆನ್ಸ್ ಎಲ್ಲ ವೇರಿಯೇಷನ್ ಬರ್ತಾ ಇರುತ್ತೆ, ಅದಕ್ಕೆ ಸುಮ್ಮನೆ 0.001 ಮೈಕ್ರಾನ್ ಥರ ಈ ಥರ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. 0 ಕೊಟ್ಟರು ಪ್ರಾಬ್ಲಮ್ ಇಲ್ಲ, ಸೊ ಜಸ್ಟ್ ಸುಮ್ಮನೆ ಕೊಡಿ ಈ ಥರ. ಓಕೆ, ಡೆಪ್ತ್ ಆಫ್ ಕಟ್. ಸೊ ಒಂದೇ ನನಗೆ ಇವಾಗ 2.5 ಸ್ಟಾಕ್ ಇದೆ. ಓಕೆ, ಸೊ ಡೆಪ್ತ್ ಆಫ್ ಕಟ್ ಬಂದು ನಿಮಗೆ ಎಷ್ಟು ಕೊಡ್ಬೇಕು ಗೊತ್ತಾಗಿಲ್ಲ ಅಂದರೆ ಜಸ್ಟ್ 2.5 ಡಿವೈಡೆಡ್ ಬೈ 2 ಅಂತೇಳಿ ಕೊಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತದೆ. ಓಕೆ, 1.25 1.25 2 ಟೈಮ್ಸ್ ರನ್ ಆಗಿ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಇಲ್ಲಿ ಕೀಪ್ ಟೂಲ್ ಡೌನ್ ಸೆಲೆಕ್ಷನ್ ಮಾಡ್ಕೊಬೇಕು. ಟೂಲ್ ಒನ್ಸ್ ಬಾಟಮಲ್ಲಿ ಬಂದರೆ ಕಂಪ್ಲೀಟ್ ಆಗಿ ಆಪರೇಷನ್ ಆದಮೇಲೆ ಮೇಲ್ಗಡೆ ಹೋಗ್ಬೇಕು. ಟೂಲ್ ಮೇಲೆ ಬಾಟಮ್ ಈ ಥರ ಮೂವ್ಮೆಂಟ್ ಆಗ್ತಿರಬಾರ್ದು. ಒನ್ಸ್ ಬಾಟಮ್ ಅಂತ ಕಂಪ್ಲೀಟ್ ಆಪರೇಷನ್ ಆದಮೇಲೆ ಮೇಲೆ ಹೋಗ್ತಾ ಇರಬೇಕು. ಓಕೆ, ಸೊ ದೆನ್ ಲಿಂಕಿಂಗ್ ಪ್ಯಾರಾಮೀಟರ್ ಕ್ಲಿಯರೆನ್ಸ್. ಸೊ ಓಕೆ, ಇವೆಲ್ಲವೂ ಓಕೆ. ಇನ್ನು ಅಬ್ಸಲ್ಯೂಟ್ ಫಿಕ್ಸ್ ಮಾಡ್ಕೊಂಬಿಡಿ, 0ಲಿಂದ ಕನ್ಸಿಡರ್ ಮಾಡ್ಕೊ ಅಬ್ಸಲ್ಯೂಟ್. ಸೊ ಡೆಪ್ತ್ ನನಗೆ ಎಷ್ಟು ಇದ್ರೆ ಗೊತ್ತಿಲ್ಲ ಅಂದರೆ ನೀವೇ ಮಾಡ್ಕೊಂಡು ಡೆಪ್ತ್ ಇರೋ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನು ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿ. ಸೊ ಈ ಟಾಪ್ ಫೇಸ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಡೆಪ್ತ್ ತಗೊಳುತ್ತೆ. ಸೊ ಟಾಪ್ ಅಪ್ ಸ್ಟಾಕ್ ಏನಾದರೂ ಬೇಕಾ ನಿಮಗೆ? ನಮ್ಗೆ ಇವಾಗ ಇದು 0 ಪಾಯಿಂಟ್ ಇದೆಯಲ್ಲ, ನಮ್ಗೆ ಇದು 0 ಇದೆಯಲ್ಲ, ಸೊ ಇದಕ್ಕಿಂತ ಮೇಲ್ಗಡೆ ಏನಾದ್ರು ರನ್ ಮಾಡ್ಬೇಕಾ ನೀವು ಅಂತ ಕೇಳ್ತಾ ಇದೆ. ಸೊ ನನಗೆ ಯಾವುದೇ ರೀತಿ ಬೇಡ. ಸೊ ಬೇಕಂದರೆ ಕೊಡಿ, ಅಂದರೆ ಬೇಡ ಅಂದರೆ ಬೇಡ. ದೆನ್ ಲಾಸ್ಟಿಗೆ ಪ್ಲೇನ್ಸ್ 3 ಆಕ್ಸಿಸಲ್ಲಿ ಟಾಪಲ್ಲಿ ಇರಬೇಕು. ಇದಾದಮೇಲೆ ಕೂಲಂಟ್ ಆನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ರೈಟ್. ಸೊ ನೋಡಿ ಈ ಥರ ಪರ್ಫೆಕ್ಟಾಗಿ ಬರ್ಬೇಕು ನಮಗೆ. ಬಟ್ ನಮಗೇನಾಗಿದೆ, ನಾವು ಯೂಸ್ ಮಾಡಿರೋದು 40 ಡಯಾಮೀಟರ್ 3 ಪಾಸಸಲ್ಲಿ ರಿಮೂವ್ ಆಗ್ಬೇಕು ನಮಗೆ, 40 80 120. ಬಟ್ ಇಲ್ಲಿ ನಮಗೆ 1 2 3 4 5 6 ಅನ್ನೆಸೆಸರಿ ಪಾಸಸ್ ಭಾಳ ಬಂದಿದೆ. ಸೊ ಇದನ್ನು ರಿಮೂವ್ ಮಾಡಬೇಕು ನಾವು. ಸೊ ಈ ಥರ ಬಿಟ್ಟರೆ ನಮಗೆ ಟೈಮ್ ಜಾಸ್ತಿ ಕನ್ಸಿಡರ್ ಮಾಡುತ್ತೆ. ಸೊ ಇವಾಗ ಸಿಂಪಲ್ ಪ್ಯಾರಾಮೀಟರ್ಸಲ್ಲಿ ಹೋಗ್ಬೇಕು. ನೀವು ಪ್ಯಾರಾಮೀಟರ್ಸಲ್ಲಿ ಹೋಗಿ ಕಟ್ ಪ್ಯಾರಾಮೀಟರಲ್ಲಿ ಸೊ ಇಲ್ಲಿ ಚೇಂಜಸ್ ಮಾಡಬೇಕು. ಫಸ್ಟಿಗೆ ಏನು ಮಾಡ್ತೀರಿ, ಡಿಸ್ಟೆನ್ಸ್ ಸ್ಟೆಪ್ ಓವರ್ ಡಿಸ್ಟೆನ್ಸ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ. 100% ತೊಗೊತೀನಿ ನಾನು. 100% ಇಲ್ಲಿ ಇವನ್ ನಂಬರ್ ಆಫ್ ಪಾಸಸ್ ರಿಮೂವ್ ಮಾಡಿ. ದೆನ್ ಓಕೆ. ಸೊ ನೋಡಿ 4ಗೆ ಬಂತು, 1 2 3 4. ಸೊ 2 ಪಾಸಸ್ ನಮಗೆ ಕಂಪ್ಲೀಟಾಗಿ ರಿಮೂವ್ ಆಯಿತು. ಸೊ ಇನ್ನೂ ಕಡಿಮೆ ಬೇಕಂದರೆ ಅಗೇನ್ ಪ್ಯಾರಾಮೀಟರ್ಸಲ್ಲಿ ಹೋಗ್ಬೇಕು ನೀವು. ಸೊ ಈ ಥರ ನಿಮ್ಮಲ್ಲಿ ಬಂದರೆ ಬರುತ್ತೆ ಅಂದರೆ ಇಲ್ಲ, ನೀವು ಸ್ವಲ್ಪ ವರ್ಕೌಟ್ ಮಾಡಬೇಕು. ಸೊ ಇಲ್ಲಿ ಚೇಂಜಸ್ ಮಾಡಿ, ಇಲ್ಲ ಇಲ್ಲಿ ಚೇಂಜಸ್ ಮಾಡಿ. ಓಕೆ, ಸೊ ಈ ಥರ ಚೇಂಜಸ್ ಮಾಡ್ಕೊತಾ ಇದ್ದರೆ ನಿಮಗೆ ಬರುತ್ತೆ. ಸೊ ನಾನು ಇವಾಗ 20% ತೊಗೊತಾ ಇದ್ದೀನಿ. ನೋಡೋಣ 20% ನಾನಿಲ್ಲಿ ಅಕ್ರಾಸ್ ಓವರ್ಲ್ಯಾಪಲ್ಲಿ. ಓಕೆ, ಸೊ 1 2 3 4 ಅಗೇನ್ 4 ಬಂದಿದೆ. ಸೊ ಇವಾಗ ಪ್ಯಾರಾಮೀಟರಲ್ಲಿ ಹೋಗ್ತೀನಿ. ಸೊ ಇದನ್ನು ನಾನು 50% ಓವರಾಲ್ ಡಿಸ್ಟೆನ್ಸ್ 50% ತೊಗೊತೀನಿ. ನೋಡೋಣ, ಸೊ ಜಾಸ್ತಿ ಬರ್ತಾ ಇದೆ. 110. ದೆನ್ ಓಕೆ. ಸೊ ನೋಡಿ 110 ಕೊಟ್ಟೆ, 3 ಪಾಸಸಲ್ಲಿ ನಮಗೆ ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಇದೆ. ರೈಟ್. ಸೊ ಈ ಥರ ಸೊ ಅಲ್ಲಿ ಚೇಂಜಸ್ ಮಾಡ್ತಾ ಇರಬೇಕು. ಅಲ್ಲಿ ನೀವೇ ಚೇಂಜಸ್ ಮಾಡಿದರೆ ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ 3 ಪಾಸಲ್ಲಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ನೋಡಿ 2Dಯಲ್ಲಿ ಚೆಕ್ ಮಾಡೋಣ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಪ್ರತಿಯೊಂದು ಕಾನ್ಸೆಪ್ಟ್ ಸಪ್ರೇಟ್ ಆಗಿ ಬರುತ್ತೆ. ಓಕೆ, ಇಲ್ಲಿಂದ ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಾ ಇರುತ್ತೆ. ನೀವು ಪೇಷನ್ಸ್ಲಿ 3 months ಸೊ ಸ್ಲೋ ಮಾಡ್ತಾ ಇದ್ದೀನಿ. ದೆನ್ ಟಾಪ್ ಇವಲ್ಲಿಂದ ನೋಡೋಣ, ಕ್ಲಿಯರ್ ಆಗಿ ಕಾಣುತ್ತೆ. ಸೊ ನೋಡಿ ಟೂಲ್ ಪರ್ಫೆಕ್ಟ್ ನಮಗೆ ಔಟ್ಸೈಡಿಂದ ಮೂವ್ ಆಗ್ತಾ ಇದೆ. ನೋಡಿ ಈ ಏರಿಯಾ ಕಂಪ್ಲೀಟಾಗಿ ಕವರ್ ಆಯ್ತು ಇವಾಗ. ಸೊ ನೋಡಿ ಫಸ್ಟ್ ಪಾಸಲ್ಲಿ ಕವರ್ ಆಯಿತು, ಸೆಕೆಂಡ್ ಪಾಸಲ್ಲಿ ಕೂಡ ಕವರ್ ಆಗ್ತಾ ಇದೆ. ಸೊ ಈ ಗ್ಯಾಪ್ ಇಲ್ಲ, ಟೂಲ್ ಮೂವ್ಮೆಂಟ್ ಆಗ್ತಾ ಇದೆ ಅಲ್ಲಿ. ದೆನ್ ಇಲ್ಲಿ ಕೂಡ ಕವರ್ ಆಯ್ತು ಇವಾಗ. ಓಕೆ, ಸೊ ಈ ಥರ ಪರ್ಫೆಕ್ಟಾಗಿ ನಮಗೆ ಟೂಲ್ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಸೊ 2 ಪಾಸಲ್ಲಿ ನಮಗೆ ಫೇಸಿಂಗ್ ಆಪರೇಷನ್ ಕಂಪ್ಲೀಟಾಗಿ ಎಲ್ಲ ಮಟೀರಿಯಲ್ ರಿಮೂವ್ ಆಗುತ್ತೆ. ನೋಡಿ ಇಲ್ಲಿ ಕರೆಕ್ಟ್
ನಮ್ಗೆ 0 ಪಾಯಿಂಟಿಗೆ ಟೂಲ್ ಪಾತ್ ಅನ್ನೋದು ಕ್ರಿಯೇಟ್ ಆಗಿ ಬಂದೈತಿ. ಓಕೆ, ಸೊ ಈ ಥರ 3 ಪಾಸಸ್ ಬೇಡ ಅಂದರೆ ನೀವು ಸ್ವಲ್ಪ ಚೇಂಜಸ್ ಮಾಡಿ. ಇನ್ನು ಎಕ್ಸಾಕ್ಟ್ಲಿ ಅಷ್ಟೇ ಹೋಗ್ತಾ ಇದೆ ಅಂದರೆ ಸೊ ಇದನ್ನು 100% ಮಾಡಿ. 4 ಪಾಸಸ್ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, 1 ಪಾಸ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಇನ್ನೂ ಸ್ವಲ್ಪ ಅಕ್ಯುರೇಟ್ ಆಗಿ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ ಸ್ವಲ್ಪ. ಓಕೆ, ಸೊ ನಮಗೆ ಔಟ್ಪುಟ್ ಮೇನ್ ಇಂಪಾರ್ಟೆಂಟ್. ಫಸ್ಟ್ನೇ ಪೀಸಲ್ಲಿ ನಾವು ನಮ್ಮ ಜಾಬನ್ನು ಪರ್ಫೆಕ್ಟಾಗಿ ಔಟ್ಪುಟ್ ತೆಗಿಬೇಕಾಗುತ್ತೆ. ಸೊ ನಾವು ಇದು ಚೆಕ್ ಮಾಡೋಣ ಅಗೇನ್ ಒನ್ಸ್ 3Dಯಲ್ಲಿ ಚೆಕ್ ಮಾಡೋಣ ಪರ್ಫೆಕ್ಟಾಗಿ ಬಂದಿದೆ ಇಲ್ಲ ಅಂತೇಳಿ. 3Dಯಲ್ಲಿ ಚೆಕ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಕೌಂಟ್ರ್ ಹೋಗೋಣ. ಓಕೆ, ಸೊ ವಿಡಿಯೋ ತುಂಬ ಲೆಂತ್ ಆಗಿದೆ ಇದು. ಓಕೆ, ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಲೈವ್ ಕಂಡಕ್ಟ್ ಮಾಡ್ತಾ ಇಲ್ಲ. ಸೊ ಲೈವ್ ಆ್ಯಕ್ಚುಲಿ ಈ ಸಾಫ್ಟ್ವೇರ್ಗೆ ವರ್ಕೌಟು ಆಗಲ್ಲ, ಅದು ಬೇರೆ ಬೇರೆ ಮೆಥಡ್ ಇರುತ್ತೆ. ಸೊ ಒಂದ್ಸಲಿ ನಾನು ಈ ಥರ ಏನೋ ಒಂದು ಹೇಳ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತೇಳಿ ನಾನು ಬಿಟ್ಕೊಡೋದು. ಸೊ ಬಿಟ್ಟು ನಡ್ತೈತೆ, ಬಟ್ ಆ ಥರ ಮಾಡೋಕ್ಕಾಗಲ್ಲ ಇದು. ಸೊ ಬೇರೆ ಬೇರೆ ಮೆಥಡ್ ಇದೆ, ಸೊ ಅವನ್ನೆಲ್ಲ ಪರ್ಫೆಕ್ಟಾಗಿ ಕಲಿಸ್ಕೊಡ್ತೀನಿ. ಓಕೆ, ಸೊ ಸ್ವಲ್ಪ ಟೈಮು ಸರಿ ಇಲ್ಲ, ಬೇರೆ ಬೇರೆ ವಿಚಾರಕ್ಕೆ ಎಲ್ಲ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗ್ತಾ ಇದ್ದೀನಿ. ಸೊ ಫ್ರೀ ಇದ್ದಾಗೆಲ್ಲ ನಿಮಗೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಕೋರ್ಸ್ ಪರ್ಚೇಸ್ ಮಾಡಿದ್ರಲ್ಲ ನಿಮಗೆ ವಿಡಿಯೋಸ್ ಕಂಪ್ಲೀಟಾಗಿ ಕೊಡ್ತಾ ಇದ್ದೀನಿ, ರೈಟ್. ಸೊ ಇವತ್ತಿನ ಅಗೇನ್ ಟ್ರೈ ಮಾಡ್ತೀನಿ. ಸೊ ಇವಾಗ 1 ವೀಕ್ ಅಂತ ಫುಲ್ ಫ್ರೀ ಆಗಿದ್ದೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ ವಿಡಿಯೋಸ್ ಕಳಿಸ್ಕೊಡ್ತೀನಿ. ಓಕೆ, ಸೊ ಈ ಥರ ಸಿಂಪಲಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.